ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ವತಿಯಿಂದ ತಿಳಿಸುವುದೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಮೇ 2026 ಮೊದಲು ಪೊಲೀಸ್ ಇಲಾಖೆಯವರು ಸಂಚಾರಿ ಚಲನ ದಾಖಲಾದ ಪ್ರಕರಣಗಳು ಹಾಗೂ ಸಾರಿಗೆ ಇಲಾಖೆಯಲ್ಲಿ 1991ರಿಂದ 2022 ಅವಧಿಯಲ್ಲಿ ದಾಖಲಾದಂಥ ಪ್ರಕರಣಗಳಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ 50% ರಿಯಾಯಿತಿಯನ್ನು ನೀಡಲಾಗಿರುತ್ತದೆ. ಕಾರಣ ಇಷ್ಟೇ, ಒಬ್ಬ ವ್ಯಕ್ತಿ ವಾಹನವನ್ನು ಚಾಲನೆ ಮಾಡುತ್ತಿರುವ ಸಂದರ್ಭದಲ್ಲಿ ಟ್ರಾಫಿಕ್ ಅನ್ನು ಉಲ್ಲಂಘನೆ ಮಾಡಿದಾಗ ಅಥವಾ ಸಿಗ್ನಲನ್ನು ಉಲ್ಲಂಘನೆ ಮಾಡಿದಾಗ ಅಥವಾ ಹೆಲ್ಮೆಟನ್ನು ಧರಿಸದೇ ಇದ್ದು ಪ್ರಯಾಣ ಮಾಡಿದಾಗ ಅಂಥ ಸಂದರ್ಭದಲ್ಲಿ ಪೊಲೀಸ್ ಸಂಚಾರಿ ನಿಯಮಗಳ ಪ್ರಕಾರ ಪ್ರಕರಣ ದಾಖಲಾಗಿರುತ್ತದೆ. ಆ ಪ್ರಕರಣಗಳು ದಾಖಲಾದ ನಂತರ ಆ ಪ್ರಕರಣಗಳು ಇನ್ನೂ ಸಹಿತ ಪೊಲೀಸ್ ಠಾಣೆಯಲ್ಲಿ ಬಾಕಿ ಇರುತ್ತವೆ. ಆ ದಂಡದ ಹಣವನ್ನು ಪೊಲೀಸರು ವಸೂಲಿ ಮಾಡಬೇಕಾಗಿರುವುದರಿಂದ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಟ್ರಾಫಿಕ್ ಚಲನೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಸರ್ಕಾರದವರು 50% ದಂಡದಲ್ಲಿ ರಿಯಾಯಿತಿ ನೀಡಲಾಗಿರುತ್ತದೆ. ಅಂದರೆ ನೀವು ಉಲ್ಲಂಘನೆ ಮಾಡಿದಂಥ ಟ್ರಾಫಿಕ್ ಅಫೆನ್ಸ್ಗಳಲ್ಲಿ 1,000 ರೂಪಾಯಿ ದಂಡವನ್ನು ಪೊಲೀಸರು ವಿಧಿಸತಕ್ಕಂಥ ಅಧಿಕಾರ ಇದ್ದಾಗ ಅಂಥ ಪ್ರಕರಣಗಳಲ್ಲಿ ಇಲ್ಲೇ 1,050% ರಿಯಾಯಿತಿ ಅಂದರೆ 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತದೆ. 500 ರೂಪಾಯಿ ದಂಡ ವಿಧಿಸಬೇಕಂತ ಪ್ರಕರಣ ಇದ್ದಾಗ 250 ರೂಪಾಯಿ, ಅದೇ ಪ್ರಕಾರ 100 ರೂಪಾಯಿ ದಂಡ ವಿಧಿಸುತ್ತೀಗ 50 ರೂಪಾಯಿ ವಿಧಿಸತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ಆದ್ದರಿಂದ ಇದು ಕೇವಲ 20 ದಿವಸ ಮಾತ್ರ ಅವಕಾಶ ಇರುವುದರಿಂದ ಈ ಒಂದು ಸಮಯವನ್ನು ದಯವಿಟ್ಟು ವಾಹನ ಸವಾರರು ಸದುಪಯೋಗ ಪಡಿಸಿಕೊಳ್ಳುವುದು ಸೂಕ್ತ. ಯಾವತ್ತೂ ಈ ಅವಕಾಶ ಮರೆಯಬೇಡಿರಿ. ದಿನಾಂಕ ನೆನಪಿಟ್ಟುಕೊಂಡು ಇಂಥ ಒಂದು ಅವಕಾಶವನ್ನು ಪಡೆಯಬೇಕು ಅಂತ ಎಲ್ಲ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.